ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಶ್ವಾಸ ಇದೆ ಸರ್. ಅಲ್ಲ, ರಾಜಕೀಯ ವಲಯದಲ್ಲಿ ಚರ್ಚೆ ಬಹಳ ಪ್ರಯತ್ನಗಳು ನಡೀತಾ ಇದೆ. ಏನಕ್ಕೆ ಮತ್ತೆ ಸಿಗುತ್ತೆ ನೋಡಿ, ಮನವರಿಕೆ ಆಗಿದೆ, ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಬಿಹಾರ್ ಎಲೆಕ್ಷನ್ ತನಕ ಸುಮ್ಮನೆ ಇದ್ಬಿಡಿ. ಬಿಹಾರ್ ಎಲೆಕ್ಷನ್ ಕಳೆದೋಗ್ಲಿ. ನೋಡಿ, CM ಬಗ್ಗೆ ನನಗೆ ವಿಶ್ವಾಸ ಇದೆ. ಅವರು ಎಲ್ಲ ಕಾಲದಲ್ಲೂ ಕೂಡ ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳೋಕೆ ಹೋಗಿಲ್ಲ, ಗೊತ್ತಾಯ್ತಾ. ಕಳೆದ ಚುನಾವಣೆಯಲ್ಲೂ ಅಷ್ಟೇ, ನೀನು 18 ಸೋತ್ಬಿಟ್ಟೆ ಕಣ, ನೀನು ಮಂತ್ರಿ ಮಾಡ್ತಿದ್ದೆ, ನಿನ್ನ ಜಾಗದಲ್ಲಿ ತೊಗೊಂಡೋಗಿ ನಾನು ಅವ್ರನ್ನ ತುಕಾರಾಮ್ ಮಾಡಿದೆ ಅಂತ ಒಂದು ಸರಿ ಅವರೇ ವ್ಯಕ್ತ ಮಾಡಿ ಸೋತ್ಬಿಟ್ಟಿದ್ದೆ ಅವಾಗ. ಸರಿ, ನನಗೇನಿಲ್ಲ, ಮೊನ್ನೆ ಗೆದ್ದೋದೆ. ಮತ್ತು ನಾನು ಸಹಕಾರ ಇಲಾಖೆ ಕೊಡ್ರಿ ಅಂತ ಕೇಳಿದೆ. ಅದು ಏನೇ ಆಯ್ತು ಅದರೊಳಗೆ, ಅದು ಯಾಕೆ ಕೇಳಕ್ಕೆ ಹೋಗ್ತೀಯಾ ಅಂತ ಅಂದರು. ಏನನ್ನ ಇರಲಿ ಇಲ್ಲದೆ ಇರಲಿ ಸರ್, ಅದು ನನ್ನ ಒಂದು ರಾಜಕೀಯದ ಬೆಳವಣಿಗೆಗೆ ನನಗೆ ಸಹಾಯ ಮಾಡಿರೋಂಥ ಒಂದು ಸಹಕಾರಿ ಆಂದೋಲನಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ನನ್ನ ಅನುಭವದ ಆಧಾರದ ಮೇಲೆ ಅಂತೇಳಿ ಕೇಳಿದೆ. ಕೊಟ್ಟರು. ಬೇರೆ ಯಾರು ಒಬ್ಬರಿಗೆ ಬೇಕು ಅಂತ ಕೇಳೋನು ಒಬ್ಬೆಲ್ಲ 35 ಜನದಲ್ಲಿ ನಾನು ಒಬ್ಬನೇ ಕೇಳಿದವನು. ಅಲ್ಲಾದರೆ ಒಂದು 4 ಜನ ಬಡವರಿಗೆ, ರೈತರಿಗೆ ಸಹಾಯ ಮಾಡ್ಬೋದು. ರೈತರ ಹಳ್ಳಿನಲ್ಲಿ ಇವಾಗೆಲ್ಲ ನಾವೆಲ್ಲ ಬದಲಾಯಿಸ್ತಾ ಇದ್ದೀವಲ್ಲಪ್ಪ ಖಾತೆಗಳು, ನಾಳೆ ಅವ್ರಿಗೆಲ್ಲ ಸಾಲ ಸೌಲಭ್ಯ ಕೊಡ್ಬೋದು. ನಾಳೆ ಮನ್ನಾ ಮಾಡಿದ್ರೆ ಸಾಲ ಮನ್ನಾ ಆಗ್ತದೆ. ಮತ್ತು ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ರೈತರಿಗೆ ಬರ್ತಕ್ಕಂಥ ಇನ್ಸೆಂಟಿವ್ ಇರ್ತದೆ, ಅದು DBTನಲ್ಲಿ ಬರ್ತಕ್ಕಂಥದ್ದು. ಈ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಅಲ್ಲಿಂದನೂ ಕೂಡ ರೈತರಿಗೆ ದುಡ್ಡುಗಳು ಬರ್ತವೆ. ರೈತರಿಗೆ ನಾವು ಏನು ಸಹಾಯ ಮಾಡಿದ್ರು ಕಡಿಮೆ ಅಂತ ನನ್ನಿದೀವಿ. ನೋಡಿ, ನಮ್ಮ ಮಧುಗಿರಿನಲ್ಲಿ ಏನೆಲ್ಲ ಕಡೆ ಮಳೆ ನೀರು ಸಾಯ್ತಾವ್ರೆ ಜನಗಳು. ಇಲ್ಲಿ ನಾವು ಮಳೆ ಇಲ್ಲದೆ ಎಲ್ಲ ಒಣಗ್ತಾವೆ ಬೆಳೆಗಳು. ಇಂಥ ಅತಿವೃಷ್ಟಿ ಕಾಲದಲ್ಲೂ ನಾವು ಅನಾವೃಷ್ಟಿನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ರೈತರು ಏನು ಅಂತ ಹೇಳ್ಬೇಕು. ನಾವು ಪಾಪ ಮಾಡಿ ಅವರು ಪುಣ್ಯ ಮಾಡಿ ಹುಟ್ಟವ್ರೆ ಈ ಭೂಮಿ ಮೇಲೆ ಅಂತ ನಾವು ಹೇಳಿ ಅಂತಹ ಜನಗಳಿಗೆ ನಾವು ಸಹಾಯ ಮಾಡುವಂಥದ್ದನ್ನು ಯಾವುದಕ್ಕೆ ಸತ್ಯ ಮನವರಿಕೆ ಆಗಿದೆ. ನಾನು ಹೇಳೋವಂಥವು ಬಿಹಾರ್ ಎಲೆಕ್ಷನ್ ಕಳೆದ ಮೇಲೆ ಮಾತಾಡ್ತೀನಿ.